ತಾಲೂಕಿನ ಕೃಷ್ಣ ನದಿ ತೀರ ಗ್ರಾಮದಲ್ಲಿ 8 ಗಂಟೆ 3 ವಿದ್ಯುತ್ ಪೂರೈಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿ ರಾಯಬಾಗ ತಾಲೂಕಿನ ಬಸವನಸೌದತ್ತಿ ಗ್ರಾಮದ ರೈತರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಹಸೀಲ್ದಾರ್ ಪ್ರಶಾಂತ್ ಚನಗೊಂಡ ಹಾಗೂ ಎಸ್ಕಾಂ ಅಧಿಕಾರಿಗಳಿಗೆ ಸೋಮವಾರ ಮನವಿ ಸಲ್ಲಿಸಿದರು. ಕೃಷ್ಣಾ ನದಿ ತೀರದ ರೈತರು ತಮ್ಮ ಜಮೀನುಗಳಲ್ಲಿ ಲಕ್ಷಾಂತರ ರು ಖರ್ಚು ಮಾಡಿ ಬೆಳೆಗಳನ್ನು ಬೆಳೆಯುತ್ತಿದ್ದು, ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಕೇವಲ 1 ಗಂಟೆ 3 ವಿದ್ಯುತ್ ಪೂರೈಸಲಾಗುತ್ತಿರುವುದರಿಂದ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಒಣಗುತ್ತಿದ್ದು, ಇದರಿಂದಾಗಿ ರೈತರಿಗೆ ಲಕ್ಷಾಂತರ ರು ಹಾನಿಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷ್ಣಾ ನದಿಯಲ್ಲಿ ನಿಂತ ನೀರು ಇರುವುದರಿಂದ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಆ ನೀರು ರೈತರ ಬೆಳೆಗಳಿಗೆ ಉಪಯುಕ್ತವಾಗಲಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ರದ್ದುಪಡಿಸಿ ರೈತರ ಬೆಳೆಗಳಿಗೆ ನೀರು ಪೂರೈಸಲು ರೈತರ ಪಂಪ್ ಸೆಟ್ಗಳಿಗೆ 8 ಗಂಟೆ 3 ವಿದ್ಯುತ್ ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕೂಡಲೇ ನಮ್ಮ ಮನವಿ ಸ್ಪಂದಿಸದಿದ್ದರೆ ಮುಂದಿನ 4-5 ದಿನಗಳಲ್ಲಿ ಅಂಕಲಿ ಮಾಂಜರಿ ರಾಜ್ಯ ರಸ್ತೆ ಹೆದ್ದಾರಿಯನ್ನ ಬಂದ್ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು. ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆ ಮತದಾನವನ್ನ ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಸಿದರು. ಎಸ್ಕಾಂ ಲೆಕ್ಕಾಧಿಕಾರಿ ಎನ್ಎಸ್ ಭೋಸ್ಲೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟೆ, ಉಪಾಧ್ಯಕ್ಷ ಆಜಾದ್ ತಾಸೆವಾಲೆ, ಸದಸ್ಯರಾದ ಧೂಳಗೌಡ ಪಾಟೀಲ್, ಸಂತೋಷ್ ಮಂಗಳ್, ಮುಖಂಡರಾದ ಅನಿಲ್ ಅಂಜೆ, ಸತ್ಯಪ್ಪ ಬೀಸ್ಟೆ, ಅರುಣ್ ಸಿಂಧೆ, ಪ್ರಕಾಶ ಜನಾಜ, ಅಣ್ಣಸಾಹೇಬ ಮಗದುಮ್ಮ, ಅಜಿತ್ ಕುಂಬಾರ್, ಅಪ್ಪಸಾಬ ಕೂಗೆ, ಆದಿರಾಜ ಪಾಟೀಲ್, ಬೈರು ಚೌಗುಲೆ, ಉತ್ತಮ ಕಾಮಗೌಡ, ಅನಿಲ್ ಸಿಂಧೆ, ಬಾಳು ಕುಂಬಾರ್, ಕಾವಸಾಬ ಬೂಯಿ ಸೇರಿದಂತೆ ಅನೇಕರು ಇದ್ದರು. ರೈತರಿಗೆ ಒಟ್ಟು ಅನುಕೂಲ ಮಾಡಿಕೊಡ್ತೇವೆ. ಆದೇಶ ಪತ್ರ ಬರ್ದಕ್ಕೆ ಹೇಳಿದ್ರೆ ಇವತ್ತಿನಿಂದ ರೈತರಿಗೆ ಆದೇಶ ಯಾವ ದಿವಸ ಆಗಿತ್ತು ಅಲ್ಲಿಂದ ಹೇಳಿದ ಮಳೆಗಾಲ ಸ್ಟಾರ್ಟ್ ಆಗೋರಿಗೆ ತಮ್ಗೆ ವಿದ್ಯುತ್ ಇಲ್ಲ ಅಂತೇಳಿ, ಆದ್ರೆ ಬೆಳೆಗಳಿಗೆ ರೈತರಿಗೆ ವಿದ್ಯುತ್ ಇಲ್ಲ ಅಂತೇಳಿ ರೈತರ ಬೆಳಿಲಿಲ್ಲದ್ರೆ ಅಧಿಕಾರಿಗಳಾಗ್ಲಿ ಬೇರೆ ಅಂತೀರವ್ರ ಈಗ ಇದ್ದಂಥ ನೀರ ಒಂದು ದನನೂ ಕುಡಿಯೋಕೆ ಹೋಗಿಲ್ಲ, ಮನುಷ್ಯರಂತ ಹೆಂಗೆ ಕುಡಿಯವ್ರ. ಆದರೆ ದಯವಿಟ್ಟು ಸರ್ಕಾರದವ್ರು ಏನು ಮಾಡಬೇಕು, ಮೊದಲ ರೈತರಿಗೆ ಬೆಳೆಗಳಿಗೆ ನೀರ ಮತ್ತು ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು. ರೈತರು ಇವ್ರ ಮೇಲೆ ಹೋಗಿ ಭಿಕ್ಷೆ ಬೇಡಾಕತ್ತಿಲ್ಲ, ನಮ್ಮ ಹಕ್ಕ ನಾವು ಬೇಡಾಕದೇವ. ಅದರಿಂದ ದಯವಿಟ್ಟು ಸರ್ಕಾರದವ್ರು ಯಾರೋ ಒಬ್ರು ಕೂತೇಳಿ ಆದೇಶ ಮಾಡ್ತಾರ, ಆದ್ರೆ ನೀವು ಸರ್ಕಾರದವ್ರು ವಿಚಾರ ಮಾಡಬೇಕು. ರೈತ ತನ್ನ ಜೀವನದಾಗ ಪ್ರತಿಯೊಂದು ಅಕ್ಷರ ಅಂತ ನಿಮ್ಮ ಹೊಟ್ಟೆ ತುಂಬಿಸೋದು ಅವ್ರಿಗೆ ಪ್ರಯತ್ನ ಮಾಡ್ತಿರ್ತಾರ. ಆದ್ರೆ ನೀವು ಯಾರು ರೈತರ ಬಗ್ಗೆ ಅಂತ ಕೀಳವಾಗಿ ಭಾವನೆ ಮಾಡಬೇಡ್ರಿ. ಒಂದ್ ವೇಳೆ ಇದೇ ರೀತಿ ನೀವು ಮುಂದುವರೆದ್ರೆ ರೈತರ ಉಗ್ರವಾದ ಹೋರಾಟ ಮಾಡ್ಬೇಕಾಯ್ತಿ, ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಯ್ತಿ. ಮತ್ತು ಗೌಡ್ರು ಹೇಳಿದ ಪ್ರಕಾರ ನಾವೆಲ್ಲರೂ ಎಲ್ಲ ರೈತರು ಕೂಡಿ ನಾವು ರಸ್ತೆ ತಡೆ ಮಾಡೋದ ಮತ್ತು ವಿವಿಧ ಹೋರಾಟಗಳು ಮಾಡ್ತೀವಿ. ಇವತ್ತಿನಿಂದ 7 ದಿವಸ ಟೈಮ್ ಕೊಡ್ತೀವಿ. ಮಾಡಲಿಲ್ಲ ಅಂದ್ರೆ ನಾವು ರಸ್ತೆ ತಡೆ, ಆಮೇಲೆ ಕೆಲವೊಂದು ಬೇರೆ ಪಕ್ಷ ಪಂಗಡ ಏನಿಲ್ಲ, ನಮ್ಮ ರೈತರ ಒಂದೇ ಪಕ್ಷ, ನಮ್ಮ ರೈತರ ಒಂದೇ ಜಾತಿ. ನಮಗೆ ನೀವು ನೀರ ಮತ್ತು ವಿದ್ಯುತ್ ಕೊಡಲಿಲ್ಲ ಅಂದ್ರೆ ನಾವು ಎಲ್ಲರೂ ಚುನಾವಣಾ ಬಹಿಷ್ಕಾರ ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ರಾಯಬಾಗ್ ತಾಲೂಕದ ಕೃಷ್ಣಾ ನದಿಯ ತಡದಲ್ಲಿರುವಂಥ ಜನರಿಂದ ಒಂದು ಮನವಿ ಮಾಡ್ಕೋತೀವಿ. ಸುಮಾರು 4-5 ದಿನಗಳ ಹಿಂದಿನಿಂದ ಒಂದೇ 1 ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಕೃಷ್ಣಾ ನದಿ ಬತ್ತಿ ಹೋಗಿದೆ, ಕುಡಿ ನೀರಿಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಲೆಟ್ರನ್ನು ಆದೇಶನ ಹೊರಡಿಸಿದ್ದಾರೆ. ದಯಮಾಡಿ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ತೀವಿ, ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೂ ನಮಗೆ 5 TMC ನೀರು ಬರಬೇಕಾಗಿದೆ. ಮೊದಲು ಅದನ್ನು ತರುವಂಥ ವ್ಯವಸ್ಥೆ ಮಾಡಿ, ಆ ನೀರು ಬಂದ್ರೆ ಇದು ಕುಡಿಯಲಿಕ್ಕೆ ಯೋಗ್ಯ ಇದೆ. ಇಲ್ಲಿ ಏನು ನಿತ್ಯದ ನೀರಿದೆ, ಇದು ಯಾವುದೇ ಕುಡಿಲಿಕ್ಕೆ ಯೋಗ್ಯ ಇರುವಂಥ ನೀರಲ್ಲ. ದಯಮಾಡಿ ಅವರು ನೀರನ್ನು ಮೊದಲು ಬಂದು ನೋಡಲಿ ಕೃಷ್ಣಾ ನದಿಯಲ್ಲಿ, ಆನಂತರ ಅವ್ರು ಏನು ಡಿಸಿಷನ್ ತೊಗೋತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೆವು. ಈಗ ಏಕದಮ್ ಸಡನ್ 1 ತಾಸು 8 ತಾಸು ಇದ್ದಂಥ ಕರೆಂಟನ್ನು 1 ತಾಸಿಗೆ ತಂದರೆ ರೈತರು ಏನು ಮಾಡಬೇಕು? ಕೃಷ್ಣಾ ನದಿ ಹಾಗೂ ಸರ್ಕಾರ ನಂಬಿ ಕೋಟ್ಯಾಂತರ ರೂಪಾಯಿ ರೈತರ ಹಣವನ್ನು ವ್ಯಯ ಮಾಡಿ ಬೆಳೆ ಬೆಳೆದಿದ್ದಾರೆ. ರೈತರಿಗೆ ವಿದ್ಯುತ್ ನೀರು ಕೊಡುವ ಸರ್ಕಾರಕ್ಕೆ, ರೈತರಿಗೆ ನೀರು ಮತ್ತು ವಿದ್ಯುತ್ ಕೊಡುವ ಸರ್ಕಾರಕ್ಕೆ ತಮ್ಮ ಮನವಿಗೆ ನಾವು ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಸಾಹೇಬರು ಏನು ಮುಂದಿನ ಆದೇಶವನ್ನು ನೀಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಈ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ